ಬಿಬಿಎಂಪಿ ಚುನಾವಣೆಗೆ ಅಖಾಡ ರೆಡಿಯಾಗಿದೆ. ಎಲ್ಲ ಪಕ್ಷದವರು ಎಂದಿನಂತೆ ಮತದಾರರ ಬಳಿ ಹೋಗ್ತಿದ್ದಾರೆ. ಆದರೆ ಈ ಹಿಂದೆ ಆಯ್ಕೆಯಾದ ಕಾರ್ಪೊರೇಟರ್ಗಳು ತಮ್ಮ ವಾರ್ಡ್ ಅಭಿವೃದ್ಧಿಯ ಬಗ್ಗೆ ಎಷ್ಟು ಶ್ರಮಿಸಿದ್ದಾರೆ, ಮತದಾರರ ಕೈಗೆ ಸಿಕ್ತಿದ್ದಾರೆ, ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಸುವರ್ಣ ನ್ಯೂಸ್ ಮತದಾರರ ಬಳಿ ಹೋಗಿದೆ. ಲೌಡ್ ಸ್ಪೀಕರ್ ಅನ್ನೋ ವೇದಿಕೆಯಡಿ ಮತದಾರರ ಮನದಾಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಬನ್ನಿ ಹಾಗಿದ್ರೆ ಚಂದ್ರ ಲೇಔಟ್ ಹಾಗೂ ಗಾಳಿ ಆಂಜನೇಯ ದೇವಸ್ಥಾನ ವಾರ್ಡ್ ಮತದಾರರು ಏನು ಹೇಳ್ತಿದ್ದಾರೆ ನೋಡೋಣ. ಇದು ಕಸ ತಗೋಕೊ ಬರೋರು 11 ಗಂಟೆ 12 ಗಂಟೆ 1 ಗಂಟೆವರೆಗೂ ಆದಮೇಲೆ ಬರ್ತಾರೆ. ನಾವು ಕೆಲ್ಸಕ್ಕೆ ಹೋಗೋರು ಏನು ಮಾಡಬೇಕು? ಕಸ ಹಂಗೆ ಮನೇಲಿ ಇಟ್ಕೊಳಕ್ಕಾಗುತ್ತಾ? ಬೆಂಗಳೂರು ಒಂದಂತ ಆಗಿದೆ ಪಾರ್ಕಲ್ಲಿ. ಅದು ಕಟ್ಟಡ ಪೂರ್ತಿ ನಿರ್ಮಾಣ ಆಗಿ ಈಗಾಗಲೇ 2 ವರ್ಷ ಆಗಿದೆ. ಅದು ಇನ್ನೂ ಉದ್ಘಾಟನೆಯೇ ಆಗಿಲ್ಲ, ಇನ್ನೂ ಅದು ಜನಕ್ಕೆ ತಲುಪೇ ಇಲ್ಲ. ಅದೊಂದು ಬಹಳಷ್ಟೇ ದೊಡ್ಡ ಸಮಸ್ಯೆ ಇದೆ ನೋಡಿ. ಅಲ್ಲಿ 128 ಆಗಿರೋಂಥ ಕೆಲಸ 132 ಕೆಲಸಗಳಾಗಿಲ್ಲ. ಆ ಬಸ್ ಸ್ಟಾಪ್ ಹತ್ರ ಹಳ್ಳ ಬಿದ್ದಿದೆ. ಸುಮಾರು ಆಗಲೇ ಕಾರ್ಪೊರೇಟ್ ಇದ್ದಾಗಲಿಂದನೂ ಅದು ಹಂಗೆ ಐತೆ. ಇನ್ನೂವರೆಗೂ ಅದು ರಿಪೇರಿ ಯಾರೂ ಮಾಡಿಲ್ಲ. ಯೋಚನೆ ಮಾಡಿ ಮತ ಹಾಕಿ. ಯಾವುದೇ ಜಾತಿಗಾಗಲಿ, ಯಾವುದೇ ಪಕ್ಷ ನೋಡಿ, ಯಾವುದೇ ಜಾತಿ ನೋಡಿ, ಯಾವುದೇ ವ್ಯಕ್ತಿ ನೋಡಿ ಓಟ್ ಹಾಕಬೇಡಿ. ವ್ಯಕ್ತಿ ಒಳ್ಳೆಯವನ್ನ ಕೆಟ್ಟವನ್ನ ಯೋಚನೆ ಮಾಡಿ. ನೋಟಿಗಾಗಿ ದಯವಿಟ್ಟು ಓಟ್ ಹಾಕಬೇಡಿ. ನಿಮ್ಮ ಮನೆಗೆ ನೋಟ್ ಹಿಡ್ಕೊಂಡ್ಬರ್ತಾರೆ, ಆಮೇಲೆ ನಿಮ್ಮ ದುಡ್ಡು ಹಿಡ್ಕೊತಾರೆ. ಫಸ್ಟ್ ನೋಟ್ ಕೊಟ್ಟು ಆಮೇಲೆ ದುಡ್ಡು ಹಿಡಿತಾರೆ. ನೀವು ಆಮೇಲೆ ಅವ್ರು ಕಾಲು ಹಿಡಿಬೇಕು. ಅಂಥ ಪರಿಸ್ಥಿತಿಗೆ ಹೋಗಬೇಡಿ. ನಮ್ಮ ರಾಜಕೀಯ ವ್ಯಕ್ತಿಗಳ ಹತ್ರ ವಿನಂತಿ ಮಾಡೋದಿಷ್ಟೇ, ಆದಷ್ಟು ಡೆವಲಪ್ಮೆಂಟ್ ಕಡೆ ಧ್ಯಾನ ಕೊಡಿ ಹಾಗೂ ಸಾರ್ವಜನಿಕರಿಗೆ ಒಳ್ಳೆಯದಾಗೋ ರೀತಿ ಮಾಡಿ. ಬರೀ ರಾಜಕೀಯ ಒಂದೇ ನಡೆಸಬೇಡಿ. ನಿಮಗೆ ನಾವು ಓಟ್ ಹಾಕಿ ಗೆಲ್ಸೋದು ಬರೀ ನೀವು ರಾಜಕೀಯ ಮಾಡಲಿ ಅಂತಲ್ಲ, ನಮ್ಮನ್ನು ಉದ್ಧಾರ ಮಾಡಿ ನೀವು ಉದ್ಧಾರ ಆಗಿ ಅಂತ. ಚಂದಲೇಟ್ ಡಿಪೋದಲ್ಲಿ ಟಾಯ್ಲೆಟ್ಗೆ ಅನುಕೂಲ ಇಲ್ಲ, ಕುಡಿಯೋ ನೀರಿಗೆ ಅನುಕೂಲ ಇಲ್ಲ. ರೋಡಲ್ಲಿ ಅಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಉಗಿದ್ಕೊಂಡು ಓಡಾಡ್ತಾ ಇರ್ತಾರೆ, ಅದು ಕ್ಲೀನ್ ಮಾಡಿಸೋದಿಲ್ಲ. ಮಕ್ಕಳಿಗೆಲ್ಲ ಈಗಿನ ಕಾಯಿಲೆಗಳೆಲ್ಲ ಅನುಕೂಲ ಜಾಸ್ತಿ ಆಗ್ತಾ ಇದೆ. ಮಾರುತಿ ನಗರದಲ್ಲಿ ನೀರು ಪೈಪ್ ಹೊಡೆದೋಗಿ ತುಂಬ ದಿವಸ ಆಯಿತು. ಮನೆ ಮುಂದೆ ಅಗದಿ 5 ವರ್ಷ ಆಯಿತು. ಲೈನ್ ಫುಲ್ಲು ಸಿಮೆಂಟಿಂಗ್ ಆಗಿಲ್ಲ, ಕಾಂಕ್ರೀಟ್ ಹಾಕೊಟ್ಟಿಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಲ್ಲ ಬಂದು ಕೇಳ್ತಾರೆ, ಆಮೇಲೆ ಯಾರು ಬಂದು ತಿರುಗಿ ನೋಡಲ್ಲ. ಸುಮ್ಮನೆ ಈ ಎಲೆಕ್ಷನ್ ಮಾಡೋದ್ರಿಂದ ಜನಗಳಿಗೆ ಉಪಯೋಗ ಏನಿಲ್ಲ ಹೊರತು, ಅಧಿಕಾರ ತೊಗೊಂಡವ್ರಿಗೆ ಉಪಯೋಗ ಆಗ್ತಾ ಇದೆ ಹೊರತು ಸಾರ್ವಜನಿಕರಿಗೆ ಯಾವುದೂ ಒಳ್ಳೆ ಅನುಕೂಲ ಆಗ್ತಿಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಇದಕ್ಕೆ ಸ್ಪಂದಿಸಿ ಎಲೆಕ್ಷನ್ ಮಾಡೋದಕ್ಕಿಂತ ಸಮಸ್ಯೆ ಬಗೆಹರಿಸಿ ಎಲೆಕ್ಷನ್ ಮಾಡಿಸ್ಬೇಕು. ಇಲ್ಲಿ ಹೋದ ಬಾರಿ ಕಾಂಗ್ರೆಸ್ ಅವ್ರು ಗೆದ್ದಿದ್ರು. ಕಾಂಗ್ರೆಸ್ ಅವ್ರು ಗೆದ್ದು ಯಾವ ಕೆಲಸಗಳನ್ನೂ ಮಾಡಿಲ್ಲ. ಯಾವುದೇ ರೀತಿಯಾದ ಇಲ್ಲಿ ಜನರಿಗೆ ಭಾಳ ತೊಂದರೆ ಇದೆ. ಕಾವೇರಿ ನೀರೊಂದು ಸರ್ಕಾರದಿಂದ ಬಂದಿದ್ದು, ಅದೊಂದು ನೀರೊಂದು ಮಾತ್ರ ಜನರು ಕೊಟ್ಟಿದ್ದಾರೆ. ಇಲ್ಲಿ ರಸ್ತೆಗಳಂತೂ ಹದಗೆಟ್ಟೋಗಿದೆ, ಯಾವುದೇ ರೀತಿ ಕೆಲಸಗಳಾಗಿಲ್ಲ. ಫ್ಲೈಓವರ್ಗಳು ಕನ್ಸ್ಟ್ರಕ್ಷನ್ ಆಗಿಲ್ಲ, ಇನ್ನೂ ಎಷ್ಟೊಂದು ಕಡೆ ಆಗಬೇಕಾಗಿದೆ. ಮತ್ತು ಪಾಟೋಲ್ಸು ಪ್ರತಿಯೊಂದು ಮನೆ ಮುಂದೆನೂ ಗಲೀಜು ಪಾಟೋಲ್ಸು ಗುಂಡಿಗಳಿದ್ದಾವೆ. ಆ ರೋಡ್ಗಳಲ್ಲಿ ಎಷ್ಟೋ ಜನ ಬೀಳ್ತಾ ಇದ್ದೀರಾ, ನೀವು ಬಿದ್ದು ಓಡಾಡ್ತಾ ಇದ್ದೀರಾ. ಆದ್ದರಿಂದ ಈ ದುಡ್ಡು ತೊಗೊಂಡು ಯಾವುದೇ ರೀತಿ ಹಣ ಪಡೆದು ಯಾವುದೇ ಪಕ್ಷಗಳಿಗೆ ಓಟ್ ಹಾಕಬೇಡಿ. ಹಲವಾರು ರಾಜಕೀಯ ವ್ಯಕ್ತಿಗಳು ಇತ್ತೀಚೆಗೆ ಎಲೆಕ್ಷನ್ ಬಂದಾಗ ಮಾತ್ರ ತಮ್ಮ ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ಗಳಲ್ಲಿ ತಮ್ಮ ಕೆಲಸಗಳನ್ನು ಬಿಂಬಿಸಕ್ಕೆ ಹೋಗ್ತಾ ಇದ್ದಾರೆ. ದಯವಿಟ್ಟು ದೊರೆ ಇದ್ದಲ್ಲಿ ದೂರ ಹೋಗಬಾರ್ದು, ದೂರ ಇದ್ದ ಕಡೆ ದೊರೆ ಬರಬೇಕು ಅನ್ನೋದು ನನ್ನ ಒಂದು ಆಸೆ. ಇದು ಸುಮಾರು ಒಂದು 15-20 ವರ್ಷದಷ್ಟು ಗಾಳಿಯಾಂಜನೇಯ ದೇವಸ್ಥಾನಕ್ಕೆ ಯಾವುದೇ ಮಳೆ ಯಾವುದೇ ಬಂದರೂ ಒಳಗಡೆ ನುಗ್ಗಿ ಒಳಗೋಗಿ ಇದಾಗ್ತದೆ. ಭಾಳ ಅಧ್ಯಯನ ಆಗಿದೆ. ಅದಕ್ಕೊಂದು ರಿಟರ್ನ್ ವಾಲ್ ನೀಟಾಗಿ ಕಟ್ಟಿ ಇದು ಮಾಡಿಕೊಡ್ಬೇಕು. ರೋಡಲ್ಲಿ ಪೊಲ್ಯೂಷನ್ ಮಾತ್ರ ಜಾಸ್ತಿ ಇದೆ. ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಸಿಕ್ಕಾಪಟ್ಟೆ ಇದೆ. ಪೊಲ್ಯೂಷನ್ ಎಷ್ಟಿದೆ ಅಂದರೆ ಆಲ್ರೆಡಿ ನೋಡಿರ್ಬೇಕು ನೀವು ಪೇಪರಲ್ಲಿ 6 ಮಂತ್ಸಲ್ಲಿ ಬಳ್ಳಾರಿಗಿಂತ ಪೊಲ್ಯೂಷನ್ ಜಾಸ್ತಿ ಇಲ್ಲೇ ಇರೋದು. ಒಂದು ಗ್ರಂಥಾಲಯ ಆಗಲಿ, ಗೌರ್ಮೆಂಟ್ ಆಸ್ಪತ್ರೆಗಳಾಗಲಿ ಎಲ್ಲ ದೂರ ಇದ್ದಾವೆ. ನಮಗೆ ನಮ್ಮ ಬಡಾವಣೆಗೆ ಹತ್ರ ಆಗೋ ರೀತಿಯಲ್ಲಿ ಇಲ್ಲೆಲ್ಲ ಯಾವುದನ್ನ ಗೌರ್ಮೆಂಟ್ ಜಾಗ CA ಜಾಗಗಳಿದ್ದರೆ ಅಲ್ಲಿ ಒಂದು ಗ್ರಂಥಾಲಯ ಮತ್ತು ಪೋಸ್ಟ್ ಆಫೀಸು ಮತ್ತೊಂದು ಹಾಸ್ಪಿಟ್ಲುಗಳು ಈ ಥರ ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನ ಮತ್ತಷ್ಟು ಮಾಡಿಕೊಡ್ಬೇಕು. ಈ ಕೆಳಗಡೆ ಪಂಚಶೀಲ್ ನಗರ ಅಂತ ಒಂದಿದೆ, ಅಲ್ಲಿ ಖಾತೆ ಕಂದಾಯಗಳಾಗಬೇಕಾಯಿತು. ಅದೇನೋ ಅದು ನೆಲೆಗುದಿಗೆ ಬಿದ್ದು ಇಲ್ಲಿ ಒಂದು MLAಗಳು ಒಂದು ಪಕ್ಷದವರು, ಈ BBMP ಸದಸ್ಯರು ಒಂದು ಪಕ್ಷದವರಾಗಿ ಅದು ನೆನೆಗುದಿಗೆ ಬಿದ್ದಿದೆ. ಅದನ್ನು ಸ್ವಲ್ಪ ಎಲ್ಲರೂ ಮಾಡಿಕೊಟ್ಟು ಜನಗಳಿಗೆ ಉಪಯೋಗ ಆಗುವಂತೆ ಮಾಡಬೇಕು. ಬೆಂಗಳೂರಲ್ಲಿ ಸಮಸ್ಯೆ 1-2 ಒಂದು ರೋಡ್ ರೆಡಿ ಇದೆ, 9 ರೋಡ್ ಡ್ಯಾಮೇಜ್ ಆಗಿರುತ್ತೆ. ಮಾಡ್ತೀನಿ ಅಂತ ಎಲ್ಲರೂ ಬರ್ತಾರೆ, ಯಾರೂ ಮಾಡಲ್ಲ. ಅಂದರೆ ತುಂಬ ಡ್ಯಾಮೇಜ್ಗಳಿದೆ ಪ್ರತಿ ರೋಡ್ಗಳಲ್ಲೂ. ನಮ್ಮ ಶಾಲೆ ಸುತ್ತಮುತ್ತ ಸಾರ್ವಜನಿಕರು ತಂತನ ಕಸ ಹಾಕ್ತಾರೆ. ಅದಲ್ಲದೆ ನಮ್ಮೂರ ಹತ್ರ BBMP ಅವರು ಸರಿಯಾಗಿ ಅಂದರೆ ಆಟೋದಲ್ಲಿ ಕಸ ಎತ್ತುತ್ತಾರಲ್ಲ, ಅವ್ರನ್ನ ಕಳಿಸ್ತಿಲ್ಲ ಮಂಗನಹಳ್ಳಿ ಅಂತವ್ರಿಗೆ. ಅದಕ್ಕಾಗಿ ನಮ್ಮ ಇಲ್ಲಿರೋ ಅಭ್ಯರ್ಥಿಗಳು ಯಾರು ನಿಂತವರೋ ದಯವಿಟ್ಟು ಅವ್ರನ್ನ ನೀವು ಓಟ್ ಹಾಕೋರು, ದಯವಿಟ್ಟು ಮತ ಹಾಕೋರು, ಯಾರು ನಿಮಗೆ ಸೌಕರ್ಯ ಕೊಡ್ತಾರೋ ಅಂಥವ್ರಿಗೆ ಓಟ್ ಹಾಕಿ.
ಇದಿಷ್ಟು ಈ ಹೊತ್ತಿನ ಸುದ್ದಿ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ CCTV ಸೀಕ್ರೆಟ್ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗುತ್ತೆ.